तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु। ಶ್ರೀಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರದಲ್ಲಿ 13ನೇ ಪ್ರಕರಣ ನಿವೃತ್ತ ಕರ್ಮಕರಣ ಪ್ರಕರಣ ಅಂತ. ಹೋದ್ಸಲಿ ಆ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣವನ್ನು ಮುಗಿದು ಇದು ಸ್ವಲ್ಪ ಪೀಠಿಕಾ ರೂಪವಾಗಿ ವಿಷ್ಣು ತೀರ್ಥರು ಏನ್ ಹೇಳಿದ್ರು ಅಂತ ಸ್ವಲ್ಪ ನೋಡಿದ್ವಿ. ವಿಷ್ಣು ತೀರ್ಥರು ಈ ಪ್ರಕರಣದಲ್ಲಿ ಮೊದಲು ಶ್ಲೋಕ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಏನಂದ್ರೆ, ನೀವು ಇಷ್ಟೋ ತನಕ ಏನ್ ಹೇಳಿದ್ರಿ, ಪ್ರವೃತ್ತ ಕರ್ಮವನ್ನ ಬಿಡಬೇಕು, ಬಿಟ್ಬಿಟ್ಟು ನಿಷ್ಕಾಮ ಕರ್ಮವನ್ನ ಮಾಡಬೇಕು ಅಂತ ಹೇಳಿದ್ರಿ. ಆದ್ರೆ ಪ್ರವೃತ್ತ ಕರ್ಮವನ್ನ ಯಾರೋ ಒಬ್ಬ ಬಿಟ್ಟ ಅಂತ ಇಟ್ಕೊಳ್ಳೋಣ. ಬಿಟ್ಟು ನಿವೃತ್ತ ಕರ್ಮವನ್ನ ಮಾಡಾದ ಮೇಲೆ ಅದರ ಪಾರ ಪಾರ ಅಂತಂದ್ರೆ ಅದರ ಎಲ್ಲೆ ಕೊನೆಯನ್ನ ಮುಟ್ಟಲೇ ಇಲ್ಲ. ಏನೋ ಕಾರಣ ಅವನ್ ಬರೀ ನಿಷ್ಕಾಮ ಕರ್ಮನೆ ಮಾಡ್ತಾ ಇದ್ದ, ಆದರೆ 80 ವರ್ಷ ಆಯ್ತು, ಹೋಗ್ಬಿಟ್ಟ ಅಷ್ಟೇ. ಏನು ಫಲಾನೇ ಇಲ್ವಲ್ಲ. ಅದೇ ಪ್ರವೃತ್ತ ಮಾರ್ಗವನ್ನು ಅನುಸರಿಸಿದ್ರೆ ಅವಾಗ ಏನೋ ಒಂದು ಫಲ ಸಿಗ್ತಾ ಇತ್ತು. ಈಗ ಆ ಫಲನೂ ಇಲ್ಲ. ಯಾಕೆಂದ್ರೆ ಪ್ರವೃತ್ತ ಮಾರ್ಗವನ್ನ ಬಿಡ್ರಿ ಅಂತಂದ್ರಿ. ಅವಾಗ ಇತೋಪಿ ಭ್ರಷ್ಟ ಅತೋಪಿ ಭ್ರಷ್ಟ ಅಂತ ಇದೆಯಲ್ವಾ. ಇದು ನನ್ನ ಮಾತಲ್ಲ, ಮತ್ತೆ ವಿಷ್ಣು ತೀರ್ಥರೇ ಹೇಳಿರೋದು. ಉಭಯತಃ ಭ್ರಷ್ಟ ಕಷ್ಟಾಂ ದಶಾಂ ಆಪದ್ಯೇತ. ಅಲ್ಲೂ ಪ್ರವೃತ್ತ ಕರ್ಮವನ್ನ ಬಿಟ್ಟ, ಅದರಿಂದ ಫಲನೂ ಇಲ್ಲ, ಸ್ವರ್ಗಾದಿ ಫಲಗಳೂ ಇಲ್ಲ, ಅಥವಾ ಇಲ್ಲೇ ಏನೋ ಬೇಕಾಗಿತ್ತು ಆ ಫಲನೂ ಇಲ್ಲ. ಏನೋ 10 ನಮಸ್ಕಾರ ಹಾಕಿ ಒಬ್ರಿಗೆ 10 ರೂಪಾಯಿ ದಾನ ಮಾಡಿ ನನಗೆ 1,000 ರೂಪಾಯಿ ಕೊಡ್ಸಪ್ಪ ಅಂತ ಕೇಳೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೂ ನೀವು ಅವಕಾಶ ಕೊಡ್ಲಿಲ್ಲ. ಸರಿ ಆಯ್ತು, ಆ ನಿವೃತ್ತ ಕರ್ಮವನ್ನ ಮಾಡಿ ಏನೋ ಮೋಕ್ಷ ಅಂತ ದೊಡ್ಡ ಫಲ ಸಿಗತ್ತೆ ಅಂತಂದ್ರಿ. ಅದು ಕೂಡ ಈ ಜನ್ಮದಲ್ಲಿ ಅವನಿಗೆ ಆಗ್ಲಿಲ್ಲ. ಇದು ನೋಡ್ತಾ ಇದ್ರೆ ಹೀಗನ್ಸತ್ತೆ, ಎರಡೂ ಫಲ ಇಲ್ಲದೆ ಇರೋಕ್ಕಿಂತ, ಯಾಕೆಂದ್ರೆ ನಿವೃತ್ತ ಕರ್ಮದ ಫಲ ಅಂದ್ರೆ ಅದು ಯಾವಾಗ ಸಿಗತ್ತೋ ಯಾರಿಗ್ ಗೊತ್ತು. ಅದಕ್ಕಿಂತ ತಥೋವರಂ ಅವರ ಅಸ್ಥಿರ ಫಲಮಪಿ ಪ್ರವೃತ್ತಂ ಕರ್ಮ. ಇವೆರಡನ್ನು ನೋಡ್ತಾ ಇದ್ರೆ ನಮ್ಗೆ ಯಾಕೋ ಪ್ರವೃತ್ತ ಕರ್ಮದ ಫಲನೇ ವಾಸಿ ಅಂತ ಅನ್ಸತ್ತೆ. ಅದು ಅಸ್ಥಿರ ಆದ್ರೂ ಪರವಾಗಿಲ್ಲ, ಅದು ನಶ್ವರ ಆದ್ರೂ ಪರವಾಗಿಲ್ಲ, ಏನೋ ಒಂದ್ ಸಿಗುತ್ತಲ್ಲ. ನಾನು ಹಿಂದೆ ಹೋದ ವಾರ ಒಂದು ದೃಷ್ಟಾಂತ ಕೊಟ್ಟಿದ್ನಲ್ಲ, 1000 ಮೆಟ್ಲು ಹತ್ತಬೇಕು ಅಂತ ಒಂದು ಕಾಂಪಿಟೇಷನ್. 1000 ಮೆಟ್ಲು ಹತ್ತಾದ್ಮೇಲೆ ಭಾರಿ ಏನೋ ಕೊಡ್ತಾರೆ. ಅದು ಅಭೂತಪೂರ್ವ 1,00,000 ರೂಪಾಯಿ ಕೊಡ್ತಾರೆ. ಆದ್ರೆ ನೀವು ಮಧ್ಯೆ ಏನು ತಗೊಳ್ಬಾರ್ದು, ನೀರು ಗೀರು ಏನು ತಗೊಳ್ಬಾರ್ದು, ಹಾಗೆ ಹತ್ಬೇಕು. ಸಕಾಮ ಕರ್ಮ ಅಂತಂದ್ರೆ ನೀವು 10 ಮೆಟ್ಲಿಗೆ ಒಂದೊಂದು ಬಿಸ್ಕತ್ ಕೊಡ್ತೀವಪ್ಪ, ನೀರ್ ಕೊಡ್ತೀವಿ, ಕುಡ್ಕೊಂಡು ಹತ್ರಿ. ಆಮೇಲೆ 1000 ಮೆಟ್ಲಾದ್ಮೇಲೆ ಗೊತ್ತಿಲ್ಲ ಏನಿದೆ ಅಂತ, ಅಲ್ಲಿ ಏನೂ ಇರಲ್ಲ ಮೋಸ್ಟ್ಲಿ. ಈಗ ಸುಮ್ನೆ ಹತ್ಕೊಳ್ತಾ ಹತ್ಕೊಳ್ತಾ ತಿನ್ಕೊಂಡು ಹೋಗ್ರಿ ಸುಖವಾಗಿ ಅಂತ ಇದ್ರೆ, ಇವನು ಅಲ್ಲಿ 1,00,000 ರೂಪಾಯಿ ಕೊಡ್ತಾರೆ ಅನ್ನೋ ಒಂದು ಕಾರಣದಿಂದ ನೀರು ಬಿಸ್ಕತ್ತು ಹಣ್ಣು ತಿಂದೇನೆ 800 ಮೆಟ್ಲಿಗೆ ಸುಸ್ತಾಗ್ಬಿಟ್ಟು ಆಮೇಲೆ ಹತ್ಲಿಕ್ಕೆ ಆಗಲ್ಲ ಅಂತ ಕೂತ್ಕೊಂಡ್ರೆ
ಅವಾಗ ಏನ್ ಬಂತಪ್ಪ, ಆ ಕಡೆ 1 ಲಕ್ಷ ರೂಪಾಯೂ ಇಲ್ಲ, ಈ ಕಡೆ ನೀರು ಬಿಸ್ಕತ್ತು ಹಣ್ಣು ಇಲ್ವಾ, ಹಾಗಾಗೋಯ್ತಲ್ವಾ. ಅದಕ್ಕಿಂತ ಅಲ್ಲಿ 1 ಲಕ್ಷ ರೂಪಾಯಿ ಇದೆಯೋ ಇಲ್ವೋ ಯಾರಿಗ್ ಗೊತ್ತು, ಅದಕ್ಕಿಂತ ಸ್ವಲ್ಪ ನೀರು ಬಿಸ್ಕತ್ ಹಣ್ಣು ತಿನ್ಕೊಂಡು ಹೋಗೋದೇ ವಾಸಿ ಅಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಆ ಸಾರೋದ್ಧಾರಕಾರರು ಉತ್ತರ ಕೊಡ್ತಾರೆ, ಇಲ್ಲ ಇಲ್ಲ ನೀವು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಕಾಲವ್ಯವಧಾನೇನ ಜನ್ಮಾಂತರೇಪಿ ಮಹತ್ಫಲಂ ಭವಯದೇವ. ನೀವು ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇದ್ರೆ ಇವಾಗ ಅವನು ಏನಪ್ಪಾ ಈ ಜನ್ಮದಲ್ಲಿ ಅವನು ಏನು ಫಲ ಸಿಗಲಿಲ್ಲ ಅಂತ ನಿಮಗೆ ಅನ್ಸಿರಬಹುದು. ಆದರೆ ಕಾಲ ವ್ಯವಧಾನ, ಮುಂದೆ ಎಂದೋ ಒಂದು ಕಡೆ ಅವನಿಗೆ ಮಹತ್ ಫಲ, ದೊಡ್ಡ ಫಲ ಇದ್ದೇ ಇದೆ. ಆದ್ರಿಂದ ಅದನ್ನೇ ಅನುಷ್ಠಾನ ಮಾಡಬೇಕು, ನಿಷ್ಕಾಮ ಕರ್ಮವನ್ನೇ ಅನುಷ್ಠಾನ ಮಾಡಬೇಕು. ನದು ಪ್ರವೃತ್ತಂ, ಪ್ರವೃತ್ತ ಕರ್ಮವನ್ನ ಅನುಷ್ಠಾನ ಮಾಡಬಾರದು. ಯಾಕೆ? ನಿಷ್ಫಲತ್ವ, ಫಲನೇ ಇಲ್ಲ. ಏನ್ ಭಾರಿ ಬೋಲ್ಡ್ ಸ್ಟೇಟ್ಮೆಂಟ್ ಆಯ್ತಲ್ಲ ಇದು, ಫಲನೇ ಇಲ್ಲ ಅಂತಂತ ಇದ್ದಾರೆ. ಅಲ್ಲಿ ಮತ್ತೆ ಸಿಗದ್ಲ್ವಾ, ನಾನೀಗ ಒಂದು 100 ರೂಪಾಯಿ ದಾನ ಮಾಡಿ ಆ, ಏನೋ ನಮ್ಗೊಂದ್ ಸ್ವಲ್ಪ ಸಂಪತ್ತು ಕೊಡ್ರಪ್ಪ, ಹ್ಮ್, ನನಗೆ ಅಥವಾ ಏನೋ ರೋಗ ಇದೆ, ರೋಗ ವಾಸಿ ಆಗ್ಲಿಕ್ಕೆ ಏನೋ ಮಾಡ್ತೀನಿ, ಅಥವಾ ಇನ್ನೇನೋ ಮಾಡ್ತೀನಿ, ಫಲ ಇದೆಯಲ್ವಾ. ನಿಷ್ಫಲತ್ವ ಅಂತ ಇದಾರಲ್ಲ ವಿಷ್ಣು ತೀರ್ಥರು. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಚ್ಚ ಫಲಂ ಇತ್ಯಭಿಮತಂ ನ ತತ್ ಫಲಂ. ಫಲ ಇದೆ ಅಂತ ತಿಳ್ಕೊಂಡಿದಿರಲ್ಲಪ್ಪಾ, ಅದು ಫಲಾನೇ ಅಲ್ಲ. ಏನ್ರಿ ಹಂಗಂತೀರಿ? ಹೌದು, ಫಲಾನೇ ಅಲ್ಲ ಅದು. ಕಿಂತು ಕೇವಲಂ ಫಲಂ ಅವಭಾಸತೆ ಬಾಲಾನಾಂ. ಮಂದಬುದ್ಧಿಯರಿಗೆ ಈ ಸ್ವರ್ಗ ಅಥವಾ ನಮ್ಗೆ ಇಲ್ಲೇ ಏನೋ ಸಿಗತ್ತೆ, ಒಳ್ಳೆ ಮನೆ ಸಿಗತ್ತೆ, ಒಂದು ಹೋಮ ಮಾಡಿಸಿದ್ರೆ, ಆ ಯಾರಿಗೂ ಒಂದು ಸ್ವಲ್ಪ ದಾನ ಮಾಡಿದ್ರೆ ನಮ್ಗೇನೋ ಒಳ್ಳೇದಾಗತ್ತೆ, ಇಷ್ಟು ನಮಸ್ಕಾರ ಮಾಡಿದ್ರೆ, ಪವಮಾನ ಹೋಮ ಮಾಡಿಸಿದ್ರೆ ಏನೋ ಒಳ್ಳೇದು ಆಗತ್ತೆ, ಇಲ್ಲೇನೆ ಅದೆಲ್ಲ ಫಲ ಅಂತ ತೋರತ್ತಷ್ಟೇ ನಿಮಗೆ. ಅದಕ್ಕೊಂದು ದೃಷ್ಟಾಂತ, ಪ್ರದೀಪ ಇವ ಶಲಭಾನಾಂ. ಶಲಭ ಅಂತಂದ್ರೆ ದೀಪದ ಹುಳ. ದೀಪದ ಹುಳ, ಅದಕ್ಕೆ ದೀಪ ಇದೆಯಲ್ವಾ, ಅದು ಬರೀ ಭಾರಿ ಆಕರ್ಷಕವಾಗಿ ಕಾಣುತ್ತೆ ದೀಪದ ಹುಳಕ್ಕೆ. ಅದು ಏನೋ ಸಿಕ್ಕಿದೆ, ಅದ್ರ ಹತ್ರ ಹೋಗ್ಬೇಕು, ಭಾರಿ ಇಷ್ಟ ಅನ್ಕೊಂಡು ಅದ ಹೋಗಿ ಸತ್ತು ಹೋಗ್ಬಿಡುತ್ತೆ. ಆ ದೀಪದ ಸುತ್ತ ಸುತ್ತಾಡಿ ಅದ್ರ ಹತ್ರ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಆ ದೀಪದ ಹುಳ ಏನಾಗುತ್ತೆ, ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ. ಅದರಂತೆ ಈಗ ನಾವು ದೂರದಿಂದ ನೋಡೋರ್ಗೆ ಏನನ್ಸುತ್ತೆ, ಅಯ್ಯೋ ಏನಪ್ಪಾ ಇದು ದೀಪದ ಹುಳ ಪೆದ್ದು, ಗೊತ್ತಿಲ್ವಾ ಅದಕ್ಕೆ ದೀಪದ ಹತ್ರ ಹೋದ್ರೆ ಸತ್ತೋಗತ್ತೆ ಅಂತ ನಾವು ಅನ್ಕೊಳ್ತೀವಲ್ವಾ. ಹಾಗೆ ನಾವು ಮಾಡುವ ಸಕಾಮ ಕರ್ಮಗಳಿಂದ ಏನು ಫಲಗಳನ್ನ ಅನುಭವಿಸ್ತೀವಿ, ಜ್ಞಾನಿಗಳು ನಮ್ಮನ್ನು ನೋಡಿ ಏನ್ ಪೆದ್ರಪ್ಪ ಇವರು ಅಂತ ಅನ್ಕೊಳ್ತಾ ಇರ್ತಾರೆ. ಎಂತಹ ಬುದ್ಧಿಗೇಡಿಗಳು, ಇಷ್ಟು ಕಷ್ಟಪಟ್ಟು ಕರ್ಮವನ್ನ ಆಚರಣೆ ಮಾಡಿ, ಸಕಾಮ ಕರ್ಮವನ್ನ ಮಾಡಿ ಯಾವುದೋ ಫಲ, ನಶ್ವರವಾದ ಫಲವನ್ನ ತಗೊಳ್ತಾ ಇದ್ದಾರಲ್ಲ, ಬಯಸ್ತಾ ಇದ್ದಾರಲ್ಲ, ಏನ್ ಹೇಳ್ಬೇಕು ಇವ್ರಿಗೆ ಅಂತ ನಾವು ಹೇಗ್ ದೀಪದ ಹುಳವನ್ನು ನೋಡಿ ಅನ್ಕೊಳ್ತೀವೋ ಆ ತರ ನಮ್ಮನ್ನು ನೋಡಿ ಜ್ಞಾನಿಗಳು ಅನ್ಕೋತಾ ಇರ್ತಾರೆ. ಅಂತಹ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು. ಆದ್ದರಿಂದ ಅದು ನಿಷ್ಫಲ ಅಂತಾನೆ. ಪ್ರವೃತ್ತ ಕರ್ಮವನ್ನ ಆಚರಣೆ ಮಾಡಿ ಏನಾದ್ರೂ ನಮಗೆ ಒಂದು ಫಲ ಸಿಕ್ಕಿದ್ರೆ ಅದು ಫಲಾನೇ ಅಲ್ಲ. ಅದು ನೀವು ಫಲ ಅಂತ ಅನ್ಕೊಂಡಿದ್ದೀರಿ, ಭ್ರಮೆ ಅಂತ ಅರ್ಥ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಆ ಆ ಶ್ಲೋಕದ ತಾತ್ಪರ್ಯವನ್ನ ಮೊದಲೇ ಹೇಳ್ಬಿಟ್ರು ವಿಷ್ಣು ತೀರ್ಥರು. ಮೊದಲೇ ಹೇಳಿದ್ರು ಅಂದ್ರೆ ಯಾಕೆ ಈ ಶ್ಲೋಕ ಹೊರಟಿದೆ, ನಿವೃತ್ತ ಕರ್ಮವನ್ನ ಮಾಡ್ಲೇಬೇಕು, ನಿವೃತ್ತ ಕರ್ಮವನ್ನೇ ಮಾಡ್ರಿ, ಅದರಿಂದ ಏನು ಮಧ್ಯದಲ್ಲೇ ವಿಚ್ಛೇದ ಆದ್ರೆ ಅದರಿಂದ ಏನು ಹಾನಿ ಇಲ್ಲ ನಿಮಗೆ ಅಂತ ಈ ಶ್ಲೋಕ ಹೇಳ್ತಾ ಇದೆ. ತ್ಯಕ್ತ್ವಾ ಸಧರ್ಮಂ ಸ್ವಧರ್ಮಂ ಚರಣಾಂಬುಜಂ ಹರೇಃ ಭಜನ್ನ ಪಕ್ಕೋಥ
ಪತೇತ್ತತೋ ಯದಿ ಯತ್ರ ಕ್ವ ವಾ ಭದ್ರಮಭೂದಮುಷ್ಯ ಕೋ ವಾರ್ಥ ಆಪ್ತೋ ಭಜತಾಂ ಸ್ವಧರ್ಮಂ. ಇದು ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ ಬರುವ ಒಂದು ಶ್ಲೋಕ. ನಾರದರು ವೇದವ್ಯಾಸ ದೇವರಲ್ಲಿ ಹೇಳ್ತಾ ಇದ್ದಾರೆ. ಅದೇ ಹಿಂದೆ ಕರ್ಮ ಪ್ರವೃತ್ತ ಕರ್ಮ ತ್ಯಾಗದಲ್ಲೂ ಈ ತರ ನಾರದರು ಹೇಳ್ತಾ ಇದ್ರು ವೇದವ್ಯಾಸ ದೇವರಿಗೆ, ನೀವು ನಿವೃತ್ತ ಕರ್ಮವನ್ನ ಉಪದೇಶ ಮಾಡಬೇಕು, ಪ್ರವೃತ್ತ ಕರ್ಮವನ್ನ ಉಪದೇಶ ಮಾಡಬೇಡಿ, ಅದಕ್ಕೋಸ್ಕರ ಭಾಗವತ ಬರೀರಿ ಅಂತ ಕೇಳ್ತಾ ಇದ್ರಲ್ವಾ. ಅದರಲ್ಲೇ ಬಂದಿರುವ ಒಂದು ಶ್ಲೋಕ ಇದು. ಇದರಲ್ಲಿ ಪದಗಳು ಹೇಗ್ ಬಿಡಿಸ್ಕೊಳ್ಬೇಕು? ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಹೇ ಭಜನ್ ಅಪಕ್ವಃ ಅಥ ಪತೇತ್ ತತಃ ಯದಿ ಯತ್ರ ಕ್ವ ವಾ ಭದ್ರಂ ಅಭೂತ್ ಅಮುಷ್ಯ ಕಹ ವಾ ಅರ್ಥಃ ಆಪ್ತಃ ಭಜತಾಂ ಸ್ವಧರ್ಮಂ. ಅರ್ಥ ಸುಲಭ ಇದೆ. ಸ್ವಧರ್ಮಂ ತ್ಯಕ್ತ್ವಾ, ಸ್ವಧರ್ಮಂ ತ್ಯಕ್ತ್ವಾ ಅಂದ್ರೆ ಪ್ರವೃತ್ತ ಕರ್ಮ ಅಂತ ಅರ್ಥ. ಸ್ವಧರ್ಮ ಸ್ವಧರ್ಮ ಅಂದ್ರೆ ತನ್ನ ಧರ್ಮ ಅಂದ್ರೆ ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮ್ ಧರ್ಮನೇ ಅದು ಅಂದ್ರೆ ಬೈ ನೇಚರ್ ಅಂತ ಅರ್ಥ. ಸ್ವಾಭಾವಿಕವಾಗಿ ನಾವು ಏನೋ ಒಂದು ಫಲ ಆಕಾಂಕ್ಷೆ, ಫಲದ ಅಪೇಕ್ಷೆ ಇಟ್ಟುಕೊಂಡೇ ಕರ್ಮ ಮಾಡುವವರು. ಅಂತಹ ತಿಳಿಗೇಡಿಗಳು ನಾವು ವಿಷ್ಣು ತೀರ್ಥರ ದೃಷ್ಟಿಯಲ್ಲಿ. ಸ್ವಧರ್ಮಂ ಅಂದ್ರೆ ಸಹಜವಾಗಿ ಮಾಡುವ ಪ್ರವೃತ್ತ ಕರ್ಮ, ಅದನ್ನ ಬಿಟ್ಟು, ಯಾಕಂದ್ರೆ ಬಿಡಿ ಅಂತ ಇದಾರಲ್ಲ, ಹಿಂದಿನ ಪ್ರಕರಣದಲ್ಲಿ ಬಿಟ್ಬಿಡಿ ಅಂತ ಇದ್ದಾರೆ. ಅದನ್ನ ಬಿಟ್ಟು ಯದಿ ಅಪಕ್ವಃ ಪತೇತ್, ಅಪಕ್ವಃ ಅಂದ್ರೆ ಅಪಕ್ವ ಬುದ್ಧಿ, ಮೆಚುರಿಟಿ ಇಲ್ಲ ಅಂತ ಅರ್ಥ. ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಶಾಸ್ತ್ರಜ್ಞಾನ ಇಲ್ಲ ಅಂತ ಅರ್ಥ. ಯಾರಿಗೆ? ಯಾರಿಗೋ ಒಬ್ನಿಗೆ, ಯಾರಿಗೋ ಒಬ್ನಿಗಲ್ಲ, ನಮ್ಮಂತವ್ರಿಗೆ. ನಮ್ಮಂತವ್ರು ಏನ್ ಮಾಡ್ತೀವಿ? ಸ್ವಕರ್ಮ, ಅದು ಪ್ರವೃತ್ತ ಕರ್ಮವನ್ನ ಬಿಡ್ರಿ ಅಂತ ಹೇಳಿದ್ದಾರೆ, ಬಿಡೋದಿಲ್ಲ ನಾವು. ಬಿಡೋಕಿನ್ ಮುಂಚೆನೆ ಹೀಗೆಲ್ಲ ಲೆಕ್ಕ ಹಾಕೋದು, ಅಲ್ಲ ಬಿಟ್ಬಿಟ್ರೆ ಆಮೇಲೆ ಅಲ್ಲೂ ಇಲ್ಲ ಅಂದ್ರೆ ಅಂತ. ಅಪಕ್ವ ಬುದ್ಧಿ ಅಂದ್ರೆ, ಅಪಕ್ವ ಅಂದ್ರೆ ಪಕ್ವ ಬುದ್ಧಿ ಇಲ್ಲದೆ ಇರೋದು. ಅವನೇನ್ ಮಾಡ್ತಾನೆ? ಯದಿ ಪತೇತ್, ಯದಿ ಪತೇತ್ ಅಂದ್ರೆ ಏನೋ ಹೋಗೋಣ ಅಂತ ಹೋಗ್ತಾ ಇದ್ದ, ನಿಷ್ಕಾಮ ಕರ್ಮ ಮಾಡ್ತಾ ಇದ್ದ, ಆದ್ರೆ ಮಧ್ಯದಲ್ಲೇ ನಿಂತು ಹೋಯ್ತು ಕಾರಣಾಂತರದಿಂದ. ಯಾವುದೋ ಒಂದು ಕಾರಣ, ಅವನು ಹೋಗೇ ಬಿಟ್ನೋ, ಇನ್ನೇನೋ ಆಗೋಯ್ತು. ಅದು ಎಷ್ಟೋ ವರ್ಷ ಕೇಳಿ 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 ಪ್ರವಚನ, ನಿವೃತ್ತ ಕರ್ಮ ಮಾಡ್ಬೇಕು ಅಂತ ಪಾಪ ಏನೋ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ ಯಾರೋ ಒಬ್ರು. ಅದು ಯಾವುದೋ ಒಂದು ಕಾರಣಾಂತರದಿಂದ ಪೂರ್ತಿ ಆಗೋದಿಲ್ಲ. ಅವಾಗ ಏನಾಯ್ತು? ಅಥ ಅವಾಗ್ಲೂವೇ ಯತ್ರ ಕ್ವವಾ ಜನ್ಮನಿ, ಯತ್ರ ಕ್ವವಾ ಅಂತ ಶ್ಲೋಕದಲ್ಲಿದೆ. ಯತ್ರ ಕ್ವವಾ ಅಂದ್ರೆ ಯಾವುದೋ ಒಂದು ಜನ್ಮದಲ್ಲಿ. ಅದೇನ್ರಿ ಯಾವುದೋ ಒಂದು ಜನ್ಮದಲ್ಲಿ ಅಂತ ಯಾಕಂದಿದ್ದಾರೆ ಅಂದ್ರೆ, ವಿಷ್ಣು ತೀರ್ಥರು ಬರೀತಾರೆ, ಅದು ಗೊತ್ತಿಲ್ಲ ಅಲ್ವಾ. ಅಂದ್ರೆ ಅನಿರ್ಧಾರಿತ, ಅನಿರ್ಧಾರಿತ ಅಂದ್ರೆ ಯಾವ ಜನ್ಮದಲ್ಲಿ ಇವನು ಅಪರೋಕ್ಷ ಜ್ಞಾನ ಪಡ್ಕೊಳ್ತಾನೆ, ಆಮೇಲೆ ಮೋಕ್ಷ, ಅದು ಇಷ್ಟು ಜನ್ಮ ಅಂತ ಯಾರಿಗ್ ಗೊತ್ತು? ಗೊತ್ತಿಲ್ಲ, ದೇವ್ರಿಗೆ ಗೊತ್ತಷ್ಟೇ. ನಮ್ಮಂತವ್ರು ಏನ್ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಯತ್ರ ಕ್ವವಾ ಜನ್ಮನಿ, ಯಾವುದೋ ಒಂದ್ ಜನ್ಮದಲ್ಲಿ
ಏಕ ದ್ವ್ಯಾದಿ ಜನ್ಮ ವ್ಯವಧಾನೇನ ಒಂದೋ ಎರಡೋ ಹತ್ತೋ ಸಾವಿರನೋ ಒಟ್ಟು ಎಷ್ಟೋ ಜನ್ಮ ಆದ್ಮೇಲೆ ಏನಾಗತ್ತೆ ಶ್ಲೋಕ ನೋಡ್ರಿ ಅಮುಷ್ಯ ಭದ್ರಂ ಭವೇದೇವ ಗ್ಯಾರಂಟಿ ನಿಷ್ಕಾಮ ಕರ್ಮ ಮಾಡ್ತಾ ಇದ್ರೆ ಇವಾಗಲ್ಲ ಇನ್ನ ಒಂದು ಜನ್ಮ ಅಲ್ಲ 100 ಜನ್ಮ ಅಲ್ಲ ಆದ್ಮೇಲೆ ಅವನಿಗೆ ಭದ್ರ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂದ್ರೆ ಮೋಕ್ಷ ಅನ್ನೋದು ಹಾಗೇ ಆಗತ್ತೆ. ಯಾಕೆ ಅಂತ ಕೇಳಿದ್ರೆ ವೇದವ್ಯಾಸ ದೇವರು ಹೇಳ್ತಾರೆ ಸ್ವಧರ್ಮಂ ಭಜತಾಂ ಕೋವಾ ಅರ್ಥಃ ಆಪ್ತಃ ಅಂತ ವೇದವ್ಯಾಸ ದೇವರು ಕೇಳ್ತಾ ಇದ್ದಾರೆ. ವೇದವ್ಯಾಸ ದೇವರು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ನಾರದರು ವೇದವ್ಯಾಸ ದೇವರನ್ನ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ವೇದವ್ಯಾಸ ದೇವರು ಹೇಳಿದ್ದು ಅಂದ್ರೆ ಬರೆದಿದ್ರಲ್ಲ ಭಾಗವತದಲ್ಲಿ ಹಾಗೆ ಹೇಳಿದ್ದು. ನಾರದರು ಕೇಳ್ತಾ ಇದ್ದಾರೆ ಏನ್ ಏನ್ ದೇವ್ರೆ ಯಾರು ಸ್ವಧರ್ಮವನ್ನ ಮಾಡ್ತಾರಲ್ಲ ಅಂದ್ರೆ ಪ್ರವೃತ್ತ ಕರ್ಮವನ್ನ ಮಾಡ್ತಾರಲ್ಲ ಅವ್ರು ಏನ್ ಸಾಧಿಸ್ದಂಗಾಯ್ತು ಕೋವಾ ಅರ್ಥಃ ಆಪ್ತಃ. ಸಿಗಲ್ವೇನ್ರಿ ಸ್ವರ್ಗ ಅದು ಅದಲ್ಲ ಅಂದ್ರೆ ಆ ಶಲಭದೃಷ್ಟ ಅಂತಕ್ಕೆ ಹೋಗ್ಬೇಕು ವಿಷ್ಣು ತೀರ್ಥರು ಹೇಳಿದ್ದು ಅದನ್ನೇ ಬರೀತಾರೆ ನಕೋಪಿ ಯಾವ ಪುರುಷಾರ್ಥನೂ ಇಲ್ಲ ಪ್ರವೃತ್ತ ಕರ್ಮವನ್ನ ಮಾಡಿದ್ರೆ. ಅಲ್ರಿ ಸಿಗತ್ತಲ್ವಾ ಯಹ ಲಭ್ಯತೆ ನ ಸಹ ಪುರುಷಾರ್ಥ ಅದು ಸಿಕ್ಕಿದ್ಯ ಸಿಗತ್ತಲ್ವಾ ಏನೋ ಒಂದು ಸಂಪತ್ತೋ ಮಣ್ಣು ಮಸಿನೋ ಏನೋ ಸಿಗತ್ತಲ್ವಾ ಅದು ಪುರುಷಾರ್ಥ ಅಂತ ಕರಿಬೇಡಿ ನೀವು ಸುಮ್ಮನೆ ಅನ್ಕೊಂಡಿದ್ದೀರಿ ಪುರುಷಾರ್ಥ ಅಂತ. ಹೇಗೆ ಮಿಂಚುಳಕ್ಕೆ ಅಲ್ಲ ದೀಪದ ಹುಳಕ್ಕೆ ಆ ದೀಪ ಅನ್ನೋದು ಪುರುಷಾರ್ಥ ಅಂತ ಅಂದುಕೊಂಡಿದೆ ಅದು ತನ್ನ ವಿನಾಶ ತನ್ನ ನಾಶನೇ ಆಗತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ. ಹಾಗೆ ಈ ಆ ನಾವು ಮಾಡುವ ಕರ್ಮಗಳಿಂದ ಅದು ಬೇಕು ಇದು ಬೇಕು ಅಂತ ಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡಿದರೆ ಅದು ಫಲ ಅಂತ ನೀವು ಅನ್ಕೊಂಡಿದ್ದೀರಿ ಅಷ್ಟೇ ಅದು ಫಲಾನೇ ಅಲ್ಲ ಅಂತ ಹೀಗೆ ನಾರದರು ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ. ಆದ್ರಿಂದ ಅದು ಎಲ್ಲಿಗೆ ಹೋಗಿದೆ ನೀವು ನಿಷ್ಕಾಮ ಕರ್ಮವನ್ನು ಮಾಡುವ ಹೇಳುವ ಗ್ರಂಥವನ್ನ ಬರೆಯಿರಿ ಅಂತ ಅಲ್ಲಿಗೆ ಅದನ್ನ ತಗೊಂಡು ಹೋಗ್ಬೇಕು. ಇಷ್ಟು ಮೊದಲನೇ ಶ್ಲೋಕದ ತಾತ್ಪರ್ಯ. ತ್ಯಕ್ವಾ ಸಧರ್ಮಂ ಅದರಿಂದ ಅನ್ವಯ ಹೇಗೆ ಅಂತ ಕೇಳಿದ್ರೆ ಅಥ ಸ್ವಧರ್ಮಂ ತ್ಯಕ್ವಾ ಆ ಆ, ಪ್ರವೃತ್ತ ಕರ್ಮವನ್ನ ತ್ಯಾಗ ಮಾಡಿ ಹರೇಹ ಚರಣಾಂಬುಜಂ ಭಜನ್ ಹರಿಯ ಚರಣಾಂಬುಜ ಅಂದ್ರೆ ಪರಮಾತ್ಮನ ಪ್ರೀತಿಕರವಾದ ನಿಷ್ಕಾಮ ಕರ್ಮವನ್ನೇ ಮಾಡ್ತಾ ಮಾಡ್ತಾ ಭಜನ್ ಅಂದ್ರೆ ಅದು ಸಂಸ್ಕೃತದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದು ಶತ್ರುಪ್ರತ್ಯಯ ಅಂತ ಮಾಡ್ತಾ ಇದ್ದಾನೆ. ಆದ್ರೆ ತತಃ ಯದಿ ಅಪಕ್ವಃ ಪತೇತ್ ಅಪಕ್ವಃ ಅಂದ್ರೆ ಇಮ್ಮೆಚ್ಯೂರಿಟಿ ಅಂತ ಹೇಳಿದ್ದೆ. ಅಂದ್ರೆ ಎರಡು ತರಾನು ಇರಬಹುದು. ಒಂದು ಅವನಿಗೆ ಅಷ್ಟೇ ದೌರ್ಭಾಗ್ಯ ಈ ಜನ್ಮದಲ್ಲಿ ಅಷ್ಟೇ ಆಯ್ತು ಹೋಗೇ ಬಿಟ್ಟ ಅಂತ, ಅಥವಾ ಯಾರೋ ಬಂದು ಹೇಳ್ತಾರೆ ಏನೋ ನಿವೃತ್ತ ಕರ್ಮ ಮಾಡ್ತಾ ಇದೀಯಾ ಏನ್ ಪ್ರಯೋಜನ ಅದು ಆ ಅದರಿಂದ ಏನ್ ಸಿಗತ್ತೆ ಅನ್ಕೊಂಡಿದ್ಯಾ ಏನೂ ಇಲ್ಲ. ಏನಾದ್ರೂ ನಿಂಗೆ ಫಲ ಸಿಕ್ಕಿದ್ಯಾ ಏನೂ ಇಲ್ಲ. ಅದಕ್ಕಿಂತ ನೋಡು ನಾನು ಹೇಳ್ತೀನಿ ಬಾಯಲ್ಲಿ ಇಲ್ಲಿ ಹೋಮ ಮಾಡಿಸು ಶನೈಶ್ಚರ ಇದು ಹೋಮ ಮಾಡು ನಿನಗೆ ಅದ್ ಸಿಗತ್ತೆ ಇದ್ ಸಿಗತ್ತೆ ಮಾರಮ್ಮನ್ ಹೋಮ ಮಾಡಿಸು ಏನೋ ಒಂದು ಆ ಅಲ್ಲ ಅದು ನಾವೇನಪ್ಪಾ ನಾವು ಮಾರನ್ನ ಹೋಮ ಮಾಡೇ ಇಲ್ಲ ನಾವಲ್ಲೆಲ್ಲ ಹೋಗೇ ಇಲ್ಲ ಅನ್ಬೇಡಿ. ಆದ್ರೆ ನಾವು ದಿನಾ ಏನೋ ಒಂದು ಮನೆಯಲ್ಲಿ ಫಂಕ್ಷನ್ ಆಯ್ತಾ ಬೇಡ ಗಣೇಶನ ಹಬ್ಬ ಆಯ್ತಾ ಆ ಸಂಕಲ್ಪದಲ್ಲೇ ಎಲ್ಲ ಇರುತ್ತೆ. ಆ ಸಂಕಲ್ಪದಲ್ಲಿ ಆ ಎಲ್ಲಾ ತರದ್ದು ಅಪೇಕ್ಷೆಗಳನ್ನು ನಾವು ಕೇಳ್ಕೊಂಡ್ಬಿಟ್ಟಿರ್ತೀವಿ. ಆದ್ರಿಂದ ಆ ಅಂತಹ ಆ ಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡುವ ನಮ್ಮ ಕರ್ಮಗಳು ಅಂತೇನಿದೆ ಅದರಿಂದ ಬರುವ ಏನು ಫಲ ಅಂತ ಇದೆ ಅದು ಯಾವುದು ಕೂಡ ಪುರುಷಾರ್ಥ ಅಲ್ವೇ ಅಲ್ಲ ಅಂತ ಆ ಅಂತ ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ ನಮ್ಮ ತಂದೆ ಏನೋ ಬಂದಿದ್ದಾರೆ ಒಂದೇ
ಹಾ, ಬಂದಿದ್ದೇನೆ. ಆದ್ರಿಂದ ಆ ಇದು ಪುರುಷಾರ್ಥನೇ ಆ ಅಲ್ಲ. ಮತ್ತೆ ಅಮುಷ್ಯ ಯತ್ರ ಕ್ವವ ಭದ್ರಮಭೂತ್. ಅವನು ಅಪಕ್ವ, ಅವನು ನಿಲ್ಲಿಸ್ಬಿಟ್ಟ ನಿಷ್ಕಾಮ ಕರ್ಮವನ್ನು ಮಾಡೋದು ಅಂತಂದ್ರೂ ಪರವಾಗಿಲ್ಲ. ಅವನಿಗೆ ಇಂದಲ್ಲ ಮುಂದೆ ಭದ್ರಂ ಅಭೂತೇವ, ಅವನಿಗೆ ಒಳ್ಳೇದಾಗೇ ಆಗತ್ತೆ. ಯಾಕೆ ಅಂದ್ರೆ ನೀವು ಪ್ರವೃತ್ತ ಕರ್ಮವನ್ನ ಮಾಡಬೇಡಿ, ಅದರಿಂದ ಸಿಗೋ ಫಲ ಫಲಾನೇ ಅಲ್ಲ. ಭಜತಾಂ ಕೋವಾರ್ಥಃ ಆಪ್ತಃ, ಏನ್ ತಾನೇ ಅವನು ಪಡ್ಕೊಳ್ತಾನೆ ಅಂತ. ಇದು ಮೊದಲನೇ ಶ್ಲೋಕದ ತಾತ್ಪರ್ಯ. ಇನ್ನ ಯಾವುದಪ್ಪ ಅದು ನಿಷ್ಕಾಮ ಕರ್ಮಗಳು? ಅವಾಗಿಂದ ನಿವೃತ್ತ ಕರ್ಮಗಳನ್ನ ಮಾಡ್ರಿ, ನಿವೃತ್ತ ಕರ್ಮಗಳನ್ನ ಮಾಡ್ರಿ, ಪ್ರವೃತ್ತ ಕರ್ಮ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ. ಏನದು ನಿವೃತ್ತ ಕರ್ಮಗಳು ಅಂತಂದ್ರೆ ಒಂದು ಪಟ್ಟಿಯನ್ನೇ ಕೊಟ್ಬಿಡ್ತಾರೆ ವಿಷ್ಣು ತೀರ್ಥರು. ಮುಂದೆ ಬರುವ ಒಂದು 3-4 ಶ್ಲೋಕಗಳಲ್ಲಿ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳನ್ನು ಕುರಿತು ಉಪದೇಶ ಮಾಡುವ ಶ್ಲೋಕಗಳು, ಪಂಚಮ ಸ್ಕಂದದಲ್ಲಿ ಬರುವ ಶ್ಲೋಕ. ಹರೌ ಗುರೌ ಮಯಿ ಭಕ್ತ್ಯಾ ಅನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾಸಯ ತಪಸೇಹ ನಿವೃತ್ಯ. ಹಾಗೂ ಇನ್ನು ಮುಂದೆ 2-3 ಶ್ಲೋಕಗಳೆಲ್ಲ ಇದೆ. ವಿಷ್ಣು ತೀರ್ಥರು ಸ್ಪಷ್ಟವಾಗಿ ಹೇಳ್ತಾರೆ, ಈಗ ಪ್ರವೃತ್ತ ಕರ್ಮವನ್ನ ತ್ಯಾಗ ಮಾಡಿ ಪರಮಾತ್ಮನ ಚರಣ ಕಮಲವನ್ನ ಭಜನೆ ಮಾಡಬೇಕು ಅಂತ ಹಿಂದೆ ಬಂತಲ್ವಾ ಹಿಂದಿನ ಶ್ಲೋಕದಲ್ಲಿ. ಅದೇ ನಿಷ್ಕಾಮ ಕರ್ಮ ಅಂತ. ಅಂದ್ರೆ ನಾವು ಮಾಡುವ ಕೆಲಸಗಳಲ್ಲಿ ಭಗವಂತನೇ ಅದಕ್ಕೆ ಉದ್ದೇಶ, ಆ ಅವನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ತಾತ್ಪರ್ಯ ಇದೆ. ವಿಷ್ಣು ತೀರ್ಥರು ಹೇಳ್ತಾರೆ, ಆ ನಿವೃತ್ತ ಕರ್ಮಗಳು ಅಂದ್ರೆ ಏನಪ್ಪಾ ಅಂದ್ರೆ ಭಾಗವತ ಧರ್ಮಗಳ ಅನುಷ್ಠಾನ ಇದೆಯಲ್ವಾ, ಅದೇನೇ ನಿವೃತ್ತ ಕರ್ಮ ಅನುಷ್ಠಾನ. ಈಗ ಸಾರೋದ್ಧಾರದಲ್ಲಿ ಮೇಯ್ನು ಪ್ರಕರಣ ಅದೇನೆ, ಧರ್ಮೋಪದೇಶ ಪ್ರಕರಣ ಅಂತ ಬರುತ್ತೆ. ಆ ಧರ್ಮೋಪದೇಶ ಪ್ರಕರಣದಲ್ಲಿ ಆ ಇನ್ನೊಂದು 4-5 ಪ್ರಕರಣ ಆದ್ಮೇಲೆ ಅದೇನೆ. ಈಗ 13ನೇ ಪ್ರಕರಣದಲ್ಲಿದ್ದೀವಿ. 20ನೇ ಪ್ರಕರಣ ಧರ್ಮೋಪದೇಶ ಪ್ರಕರಣ. ಅಲ್ಲಿ ಅನೇಕ ಭಾಗವತ ಧರ್ಮಗಳನ್ನ ಹೇಳ್ತಾರೆ. ಭಾಗವತ ಧರ್ಮಗಳು ಅಂದ್ರೆ ನಮಗ್ ಗೊತ್ತಿರೋದೇ ಶೌಚ ಅಂತಿದೆ ಅಲ್ವಾ. ಶುಚಿಯಾಗಿರ್ಬೇಕು, ಸತ್ಯ ಮಾತಾಡ್ಬೇಕು, ಇದೆಲ್ಲ ಮತ್ತೆ ಭಾಗವತ ಧರ್ಮಗಳೇ. ಆದರೆ ಅದು ಶುಚಿಯಾಗಿರ್ಬೇಕು ಅಂದ್ರೆ ಸೋಪ್ ಹಾಕಿ ಕೈಕಾಲು ತೊಳ್ಕೊಂಡು ಸ್ನಾನ ಮಾಡಿದ್ರೆ ಶುಚಿ, ಅದು ಬೇರೆ ಶುಚಿ. ವಿಷ್ಣು ತೀರ್ಥರು ಅದಕ್ಕೆಲ್ಲ ಬೇರೆ ಅರ್ಥವನ್ನೇ ಹೇಳ್ತಾರೆ. ಶೌಚ ಅಂದ್ರೇನು, ಸತ್ಯ ಮಾತಾಡ್ಬೇಕು ಅಂದ್ರೇನು, ಬ್ರಹ್ಮಚರ್ಯ ಅಂದ್ರೇನು. ಅವ್ರು ಹೇಳೋ ಬ್ರಹ್ಮಚರ್ಯ ಡೆಫಿನೇಷನ್ ಗೃಹಸ್ಥರಿಗೂ ಅಪ್ಲೈ ಆಗುವಂತಹ ಬ್ರಹ್ಮಚರ್ಯ ಡೆಫಿನೇಷನ್ ಹೇಳ್ತಾರೆ, ಲಕ್ಷಣವನ್ನು ಹೇಳ್ತಾರೆ. ಹೀಗೆ ಭಾಗವತ ಧರ್ಮಗಳನ್ನ ಹೇಳ್ತಾರೆ ಮುಂದೆ. ಆ ಭಾಗವತ ಧರ್ಮದ ಅನುಷ್ಠಾನ ಏನಿದೆಯಲ್ವಾ, ಅದೇನೇ ನಿವೃತ್ತ ಕರ್ಮಾನುಷ್ಠಾನ ಅಂದ್ರೆ ಅಂತ ವಿಷ್ಣು ತೀರ್ಥರ ಆ ಒಂದು ಡೆಫಿನೇಷನ್. ಅಂದ್ರೆ ನಾವು ನಿವೃತ್ತ ಕರ್ಮ ಅಂದ್ರೆ ಪರಮಾತ್ಮನ ಪ್ರೀತಿ ಉದ್ದೇಶ ಇಟ್ಕೊಂಡು ಮಾಡುವ ಕರ್ಮ ಅಂತ ಏನು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಅದನ್ನೇ ಅವರು ಒಂದೊಂದರಲ್ಲೂ ತೋರಿಸ್ತಾರೆ. ಹೇಗೆ ನೀವು ಶೌಚವನ್ನ ಮಾಡಬೇಕಾದ್ರೆ ಆ ನಿವೃತ್ತ ಕರ್ಮ ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡುವಂತಹ ಶೌಚ. ಸತ್ಯ ಮಾತಾಡ್ತಾ ಇದ್ದೀನಿ, ನಾವೆಲ್ಲ ಬೆಳಗಿನ ಸಾಯಂಕಾಲ ತನಕ ಎಷ್ಟೋ ಸತ್ಯ ಎಷ್ಟೋ ಸುಳ್ಳೆಲ್ಲ ಮಾತಾಡ್ತೀವಲ್ವಾ. ಆ ಸತ್ಯ ಮಾತಾಡೋದು ಅಂದ್ರೆ ಏನು? ಆ ಸತ್ಯ ಮಾತಾಡೋದ್ರಲ್ಲಿ ಭಗವಂತನ ಪ್ರೀತಿಯಾಗುವಂತಹ ಸತ್ಯವಾಕ್ ಹೇಗೆ ಹೇಗೆ ಅದನ್ನ ನಾವು ಅನುಸಂಧಾನ ಮಾಡಬೇಕು ಅಂತ, ಆ ಅನುಸಂಧಾನಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರೆ, ಅನುಷ್ಠಾನಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರೆ. ಅದೇನೇ ನಿವೃತ್ತ ಕರ್ಮ ಅಂತ. ಮೊದಲು ಈ ನಿವೃತ್ತ ಕರ್ಮ ಕರಣ ಪ್ರಕರಣದಲ್ಲಿ
ನಿವೃತ್ತ ಕರ್ಮಗಳು ಏನು ಅಂತಾನೆ ಹೇಳ್ಬಿಡ್ತಾರೆ ವಿಷ್ಣು ತೀರ್ಥರು. ಇದರ ಅರ್ಥ ಆಮೇಲೆ ಮುಂದೆ ವಿವರಣೆ ಮಾಡ್ತಾರೆ. ತಾಂಶ್ಚ ದರ್ಶಯನ್, ಆ ನಿವೃತ್ತ ಕರ್ಮಗಳು ಯಾವುದು, ಅದರ ಅನುಷ್ಠಾನವನ್ನ ಆ ಮಾಡಬೇಕು. ಯಾರು ಮೋಕ್ಷವನ್ನ ಬಯಸ್ತಾರೋ ಅವರು ಆ ನಿವೃತ್ತ ಕರ್ಮದ ಅನುಷ್ಠಾನವನ್ನ ಮಾಡಬೇಕು. ಉಪದೇಶವೂ ಹಾಗೆ, ಗುರುಗಳು ಪ್ರವೃತ್ತ ಕರ್ಮವನ್ನು ಉಪದೇಶ ಮಾಡಬಾರದು, ನಿವೃತ್ತ ಕರ್ಮವನ್ನೇ ಉಪದೇಶ ಮಾಡಬೇಕು ಅಂತ. ಅದಕ್ಕೆ ಆ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳು 100 ಜನ ಮಕ್ಕಳು, ಅದರಲ್ಲಿ ಜಯಂತಿ ಅಂತ ಅವನ ಹೆಂಡತಿಯ ಹೆಸರು, ಅವರ ಮಕ್ಕಳು ಜಾಯಂತೆಯರು. ಅದರಲ್ಲಿ 10 ಜನ ಅಲ್ಲ 9 ಜನ ಆ ಮುಖ್ಯ, ಭರತ ಒಬ್ಬ, ಆಮೇಲೆ 9 ಜನ, ಆಮೇಲೆ ಇನ್ನ 90 ಜನ, ಅವ್ರನ್ನೆಲ್ಲ ಕುರಿತು ಅವನು ಉಪದೇಶ ಮಾಡ್ತಾನೆ. ಅದರಲ್ಲಿ ಬರುವ ಶ್ಲೋಕ ಹರವು ಗುರವು ಮೈ ಭಕ್ತ್ಯಾನುವೃತ್ಯ ಅನ್ನುವ ಶ್ಲೋಕ. ಇದು ಹೇಗೆ ಬಿಡಿಸ್ಕೊಳ್ಬೇಕು? ಹರವು ಗುರವು ಮೈ ಭಕ್ತ್ಯ ಅನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯ ಚ ಸರ್ವತ್ರ ಜಂತೋಃ ವ್ಯಸನಾವಗತ್ಯ ಜಿಜ್ಞಾಸಯ ತಪಸಾ ಈಹಾನಿವೃತ್ಯ ಅಂತ ಬಿಡಿಸ್ಕೊಳ್ಬೇಕು. ಹ. ಏನು ಅರ್ಥ? ಸುಲಭ ಇದೆ ಇದು. ಹರಿಯಲ್ಲಿ, ಗುರುಗಳಲ್ಲಿ, ನನ್ನಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಏನ್ರಿ ಇವನು ಋಷಭನಾಮಕ ಪರಮಾತ್ಮ ಅಂತೀರಿ, ಮತ್ತೆ ಅವನು ಹರಿ ಬೇರೆ ಗುರು ಬೇರೆ ಮೈ ಅಂತ ಮೂರನೇದಕ್ಕೆ ಸೇರಿಸ್ತಾ ಇದ್ದಾನಲ್ಲ? ಹಾಗಲ್ಲ, ಅದು ವಿಶೇಷ, ಅದು ಅಬ್ಜೆಕ್ಟಿವ್. ಅದು ಹರವು ಮೈ, ಹರಿಯಾದ ನನ್ನಲ್ಲಿ ಅಂತ ಅರ್ಥ. ಹರಿ ಬೇರೆ ನಾನ್ ಬೇರೆ ಅಂತ ಅರ್ಥ ಅಲ್ಲ. ಆ ಅದಕ್ಕೆ ವಿಷ್ಣು ತೀರ್ಥರ ಅರ್ಥ ಬರೀತಾರೆ. ಹರವು ಮೈ, ಹರಿಯಾದ ನನ್ನಲ್ಲಿ ಅಂದ್ರೆ ಪರಮಾತ್ಮನ ಸ್ವರೂಪನೇ ಆಗಿದ್ದೇನೆ ನಾನು. ಅಂತಹ ನನ್ನಲ್ಲಿ ಗುರವು ಚ, ಗುರುಗಳಲ್ಲಿಯೂ ಕೂಡ ಭಕ್ತ್ಯ, ಭಕ್ತಿಯಿಂದ. ಅನುವೃತ್ಯ ಅನ್ನೋ ಶಬ್ದ ಇದೆ ಶ್ಲೋಕದಲ್ಲಿ. ಅನುವೃತ್ಯ ಅಂದ್ರೆ ಸೇವೆಯ, ಆ ಗುರುಗಳ ಸೇವೆ ಮಾಡಬೇಕು. ಅದು ಹಿಂದೆ ಬಂತಲ್ವಾ, ಮಹತ್ ಸೇವಾ ಸಮಾಗಮ ಆದ್ಮೇಲೆ ಮಹತ್ ಸೇವಾ, ಇದು ಅಲ್ಲ, ಮಹಜ್ಜನ ಆ ಏನು ಮಹತ್ ಸೇವಾ ಪ್ರಕರಣ ಅಂತಾನೆ ಬಂತು ಅಲ್ವಾ? ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ ಬಂತು, ಮಹನ್ನಿಂದ ವರ್ಜನ ಅದಾದ್ಮೇಲೆ ಬಂದಿದ್ದು. ಆ ಮಹತ್ ಸೇವಾ ಪ್ರಶಂಸಾ ಪ್ರಕರಣದಲ್ಲಿ ಅದಕ್ಕಿಂತ ಮುಂಚೆ ಮಹತ್ ಸಮಾಗಮ ಪ್ರಶಂಸಾ ಬಂತು, ಆಮೇಲೆ ಮಹತ್ ಸೇವಾ. ಆ ಸೇವನೆ ಇಲ್ಲಿ ಹೇಳ್ತಾ ಇರೋದು. ಅನುವೃತ್ಯ ಅಂದ್ರೆ ಅವರ ಸೇವೆಯನ್ನ ಮಾಡಿ. ಆಮೇಲೆ ಏನು? ಜಿಜ್ಞಾಸಯ ವಿತೃಷ್ಣಯ ಅಂತಿದೆ ಶ್ಲೋಕದಲ್ಲಿ. ವಿತೃಷ್ಣ ಅಂತಂದ್ರೆ, ತೃಷ್ಣ ಅಂದ್ರೆ ಆಸೆ, ಅದು ಬೇಕು ಇದು ಬೇಕು ಅನ್ನೋ ಆಸೆ ಬಿಡೋದು. ನೋಡಿ, ಅದೊಂದು ಭಗವಂತನ ಭಾಗವತ ಧರ್ಮ. ಈಗ ಹೆಂಗಿದೆಯಪ್ಪ ಅಂದ್ರೆ, ಪ್ರವೃತ್ತ ಕರ್ಮ ಬಿಡ್ತೀವಲ್ಲ ನಾವು, ಆ ಬಿಡೋ ಆಕ್ಟ್, ಅದರಿಂದ ಪರಮಾತ್ಮ ಪ್ರೀತನಾಗ್ತಾನೆ. ನಿನಗ್ ಪ್ರೀತಿ, ಪರಮಾತ್ಮನ ಪ್ರೀತಿಗೆ ನಾನು ಅದು ಮಾಡ್ತೀನಿ, ಸೇವೆ ಮಾಡ್ತೀನಿ, ಅದು ಬೇರೆನೆ. ನೀನು ಪ್ರವೃತ್ತ ಕರ್ಮದ ಮಾರ್ಗವನ್ನು ಬಿಟ್ಟಿದ್ಯಲ್ಲಪ್ಪ, ಅದೊಂದು ಭಾಗವತ ಧರ್ಮ. ಆಸೆ ಇಲ್ಲದೆ ಇರೋದು, ಲೌಕಿಕವಾದ ಫಲವನ್ನ ಉದ್ದೇಶ ಮಾಡಿ ಕರ್ಮವನ್ನ ಮಾಡೋದನ್ನ ಬಿಟ್ಟಿದೆಯಲ್ವಾ, ಅದೊಂದು ಭಾಗವತ ಧರ್ಮ. ದ್ವಂದ್ವ ತಿತಿಕ್ಷಯ, ದ್ವಂದ್ವ ತಿತಿಕ್ಷಾ ಅಂತಂದ್ರೆ, ತಿತಿಕ್ಷಾ ಅಂದ್ರೆ ಸಹನೆ. ದ್ವಂದ್ವ ತಿತಿಕ್ಷಾ ಅಂದ್ರೆ, ದ್ವಂದ್ವ ಅಂದ್ರೆ ಜೊತೆಗಿರೋದು, ಸುಖ ದುಃಖ, ಇದನ್ನ ದ್ವಂದ್ವ ಅಂತ ಕರೀತಾರೆ. ಆ ಶೀತ ಉಷ್ಣ ಇದನ್ನೆಲ್ಲ ಸಹಿಸ್ಕೊಂಡಿರೋದು. ಏನಪ್ಪಾ ಎಷ್ಟು ಚಳಿ, ಆ ಮೊನ್ನೆ ಬಂತಲ್ಲ, 18 ಹೋಗ್ಬಿಟ್ಟಿತ್ತು ಬೆಂಗಳೂರಲ್ಲಿ ಸೆಂಟಿಗ್ರೇಡ್, ಭಾರಿ ಚಳಿ. ಅಥವಾ ಧನುರ್ಮಾಸದಲ್ಲಿ ಬೇಗ ಹೇಳ್ಬೇಕು, 4 ಗಂಟೆಗೆ ಹೇಳ್ಬೇಕು. ಯಾರಿಗೆ ಆಗತ್ತೆ ಸುಮ್ನೆ ಅಷ್ಟು ಚಳಿಲಿ ಹೇಳೋದು, ನಮ್ ಕೈಲೆಲ್ಲ ಆಗಲ್ಲ ಅನ್ನೋದು. ಚಳಿ ತಡ್ಕೊಳ್ಲಿಕ್ಕೆ ಆಗದೆ ಇರೋದು, ಅಥವಾ ತುಂಬಾ ಬಿಸಿಲಿದ್ದು ಅದನ್ನ ತಡ್ಕೊಳ್ಲಿಕ್ಕೆ ಆಗದೆ ಇರೋದು. ಹೀಗೆ ಒಟ್ಟು ದ್ವಂದ್ವ ತಿತಿಕ್ಷಾ ಅಂದ್ರೆ ಆ ಎರಡು ವಿರುದ್ಧವಾದದ್ದನ್ನ ಸಹನೆ ಮಾಡ್ಕೊಳ್ಳುವುದು ಅಂತಿದೆಯಲ್ವಾ, ಅದೊಂದು ಭಾಗವತ ಧರ್ಮ.
ನಾನು ಸುಮ್ಮನೆ ಮೇಲ್ನೋಟಕ್ಕರ್ಥ ಹೇಳ್ತಾ ಇದ್ದೀನಿ. ಅಲ್ಲಿ ಒಳಗಡೆ ಭಾಗವತ ಧರ್ಮ ಆ ಧರ್ಮೋಪದೇಶ ಪ್ರಕರಣದಲ್ಲಿ ಇದಕ್ಕೆಲ್ಲ ವಿಲಕ್ಷಣವಾದ ಅರ್ಥವನ್ನ, ಭಾರಿ ಸ್ವಾರಸ್ಯಕರವಾದ ಅರ್ಥವನ್ನ ವಿಷ್ಣು ತೀರ್ಥರು ಹೇಳ್ತಾರೆ. ಆಮೇಲೆ ಇನ್ನೊಂದೇನು, ಸರ್ವತ್ರ ಜಂತೋಹೋ ವ್ಯಸನಾವಗತ್ಯ. ಇನ್ನೊಂದು ಜಿಜ್ಞಾಸಯ ಅಂತಿದೆ. ಜಿಜ್ಞಾಸ ಅಂದ್ರೆ ಜ್ಞಾತುಂ ಇಚ್ಛಾ, ತಿಳಿದುಕೊಳ್ಳಬೇಕೆಂಬ ಇಚ್ಛೆ. ಏನನ್ನ ಏನನ್ನ ಅಂತ ಹೇಳೇ ಇಲ್ಲ. ಅದಕ್ಕೆ ಬ್ರಹ್ಮ ವಿಚಾರೇಣ ಅಂತ ಅರ್ಥ. ಜಿಜ್ಞಾಸಾ ಶಬ್ದಕ್ಕೆ ಸುಮ್ಮನೆ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಅಂತ ಅರ್ಥ. ಅದು ಎಟಿಮಾಲಜಿಕಲ್ ಗ್ರಾಮರ್ ಯೂಸ್ ಮಾಡಿ ಜ್ಞಾಧಾತು ಸನ್ ಪ್ರತ್ಯಯ ಅಂತೆಲ್ಲ ಇಟ್ರೆ ಅರ್ಥ ಬರುತ್ತೆ. ಆದ್ರೆ ವಿಚಾರ ಅಂತ ಅರ್ಥ. ಬ್ರಹ್ಮ ವಿಚಾರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿಲ್ವಾ ಅಲ್ಲಿ ಬ್ರಹ್ಮಸೂತ್ರದಲ್ಲಿ? ಬ್ರಹ್ಮನ ಬಗ್ಗೆ ವಿಚಾರ ಮಾಡೋದು. ಬ್ರಹ್ಮನ ಬಗ್ಗೆ ವಿಚಾರ ಅಂದ್ರೆ ಏನು? ಅದೇ ಅವನ ಗುಣಗಳು ಏನು, ಏನು ಶಾಸ್ತ್ರಗಳು ಅವನನ್ನು ಹೇಳ್ತಾ ಇದೆ, ಆ ಏನ್ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಿದ್ರಿಂದ ಫಲ ಏನು, ಇದೆಲ್ಲ ವಿಚಾರಣೆ ಬ್ರಹ್ಮ ವಿಚಾರ ಅಂದ್ರೆ. ಆ ಬ್ರಹ್ಮ ವಿಚಾರದಿಂದ ಎಲ್ಲ ತೃತೀಯ ವಿಭಕ್ತಿ, ಇದರಿಂದ ಅಂತ ಹೇಳ್ತಾ ಇದ್ದಾನೆ ಋಷಭನಾಮಕ ಪರಮಾತ್ಮ. ಈಹ ನಿವೃತ್ಯ. ಈಹ ಅಂದ್ರೆ ಸ್ಪೃಹ, ಸ್ಪೃಹ ಅಂದ್ರೆ ಆಸೆ. ಅಲ್ಲ, ಆಸೆ ಬಿಡ್ಬೇಕು ಅಂತ ಅಲ್ಲೇ ವಿತೃಷ್ಣೆಯಾದಲ್ಲಿ ಬಂತಲ್ವಾ, ಅಲ್ಲಿ ಬಂದಿದೆ. ಅದು ಒಟ್ಟಾರೆ ಫಲಗಳ ಆಸೆ ಬಿಡ್ಬೇಕು ಅಂತ ಹೇಳಿದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈಹ ನಿವೃತ್ಯ ಅಂದ್ರೆ ಮೋಕ್ಷ ಮತ್ತು ಮೋಕ್ಷದ ಸಾಧನೆಯನ್ನ ಬಿಟ್ಟು ಬೇರೆ ಕರ್ಮಗಳನ್ನ ಮಾಡದೇ ಇರೋಣ ಅಂತ ಅರ್ಥ. ಮೋಕ್ಷ ತತ್ಸಾಧನ ಅತಿರಿಕ್ತೇಷು ಕರ್ಮ ಪರಿತ್ಯಾಗ. ಅಂದ್ರೆ ಕೆಲವು ಕರ್ಮಗಳಲ್ಲಿ ಕೆಲವು ಕರ್ಮಗಳಿದೆ ರೀ. ಅದೇನಂತಂದ್ರೆ ಆ ಕರ್ಮ ಅದು ನಿಮಗೆ ಫಲ ಇದ್ರೆ ಮಾತ್ರ ಆ ಕರ್ಮ ಮಾಡಬೇಕು. ಈಗ ಮಳೆ ಬೇಕು ಅಂತ ಇದ್ರೆ ಕಾರ್ಯಯಾಗವನ್ನ ಮಾಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಅದನ್ನ ಮಳೆ ಬೇಡ ನಮಗೆ ಅಂತಂದ್ರೆ ಆ ಯಾಗವನ್ನು ಮಾಡುವ ಹಾಗೆ ಇಲ್ಲ. ಅದರಿಂದ ಅದನ್ನ ನಿತ್ಯ ಸಕಾಮ ಅಂತ ಕರೀತಾರೆ. ಕೆಲವು ನಿತ್ಯವಾದ ಕಾಮ್ಯ ಫಲಗಳನ್ನೇ ಕೊಡುವಂತಹ ಕೆಲವು ಯಾಗಗಳಿದೆ, ಕೆಲವು ಕರ್ಮಗಳಿರುತ್ತೆ. ಅದನ್ನೆಲ್ಲ ಮಾಡಲೇಬಾರದು ಅಂತ ಹೇಳ್ತಾರೆ. ಆತರ ಏನೇನೋ ಶಾಸ್ತ್ರದಲ್ಲಿ ಇದೆ. ಶತ್ರು ನಾಶ ಆಗಬೇಕು ಅಂದ್ರೆ ಏನೋ ಒಂದು ಕರ್ಮ. ಈ ರಾಮಾಯಣದಲ್ಲಿ ಬರುತ್ತಲ್ಲ, ಇಂದ್ರಜಿತ್ತು ಆ ಆ, ಬಿಲದಲ್ಲಿ ಹೋಗಿ ಒಂದು ಹೋಮ ಮಾಡ್ತಾ ಇದ್ದ, ಆ, ಅದರ ಫಲ ಇದು ಅಂತೆಲ್ಲ ಇದೆ. ಆ ತರಹ ಅನೇಕ ಬೇರೆ ಬೇರೆ ಕಾಮ್ಯ ಕರ್ಮವನ್ನ, ಕೇವಲ ಕಾಮ್ಯ ಫಲವನ್ನ ಕೊಡುವಂತಹ ಕರ್ಮಗಳು ಅಂತಿದೆ. ಅದನ್ನಂತೂ ಮಾಡಲೇಬಾರದು. ಇನ್ನು ವೈಕಲ್ಪಿಕ ಕಾಮ್ಯಗಳು ಅಂತಿದೆ. ನಾನು ಹೇಳಿದ್ನಲ್ಲ, ಈಗ ನಮಸ್ಕಾರ ಮಾಡ್ತೀವಿ ನಾವು. ನಮಸ್ಕಾರ ಮಾಡಿದಾಗ ನಮ್ಮ ಉದ್ದೇಶ ನಮಗೆ ನನಗೇನೋ ಒಳ್ಳೇದಾಗ್ಲಿ, ಕೆಲಸ ಸಿಗ್ಲಿ ಅಂತ ಇಟ್ಟುಕೊಂಡು ಮಾಡಿದ್ರೆ ಅದು ಸಕಾಮ. ಅದೇ ನಮಸ್ಕಾರ ಮಾಡ್ತಾ ನಾನು ಪರಮಾತ್ಮ ನೀ ಪ್ರೀತನಾಗಪ್ಪ ಅಂತ ಮಾಡಿದ್ರೆ ಅದೇ ನಿಷ್ಕಾಮ. ಅದೆಲ್ಲ ಏನಂತಾರೆ, ವೈಕಲ್ಪಿಕ ಕಾಮ್ಯ ಕರ್ಮಗಳು. ಅಂದ್ರೆ ನೀವು ಉದ್ದೇಶ ಹೇಗಿರುತ್ತೋ ಹಾಗೆ ಅದು ಇಂಪ್ಯಾಕ್ಟ್, ಅದು ಫಲ ಕೊಡುತ್ತೆ. ಇಲ್ಲಿ ಹೇಳ್ತಾ ಇರೋದು ಈ ಹಾನಿ ವೃತ್ಯ ಅಂದ್ರೆ ಮೋಕ್ಷ ಅಥವಾ ಮೋಕ್ಷಕ್ಕೆ ಸಾಧನ. ಅಂದ್ರೆ ಮೋಕ್ಷ ಬೇಕು ಅಂತ ಬೇಕಾದ್ರೆ ಕರ್ಮವನ್ನ ಮಾಡಿ, ನಾನೀಗ ಒಂದು ನಮಸ್ಕಾರ ಮಾಡ್ತೀನಪ್ಪ ನಂಗೆ ಇದರಿಂದ ಮೋಕ್ಷ ಕೊಡಿಸು ಅಂತ ಕೇಳಿ, ಅದು ನಿಷ್ಕಾಮನೆ ಅದು. ಅಥವಾ ನಾನೀಗ ನಮಸ್ಕಾರ ಮಾಡ್ತೀನಪ್ಪ, ಮೋಕ್ಷಕ್ಕೆ ಸಾಧನ ಯಾವುದು? ಈ ಭಾಗವತ ಧರ್ಮಗಳು ಅಥವಾ ಶ್ರವಣ ಮನನಗಳು, ಅದೆಲ್ಲ ಅದರೊಳಗೆ ಬರುತ್ತೆ. ಇದೆಲ್ಲ ನನಗೆ ಸಿಗಲಿ, ಈ ಭಾಗವತ ಧರ್ಮ ಅನುಷ್ಠಾನ ಮಾಡುವಂತಹ ಒಂದು ಫಲವನ್ನು ಕೊಡಪ್ಪ ಅಂತ ಕೇಳಿದ್ರೆ ಅದು ನಿಷ್ಕಾಮನೆ. ಅಂತಹ ಕರ್ಮ, ಅಂತಹ ಕೆಲವು ಏನು ಇದೆ ಫಲಗಳು, ಮೋಕ್ಷಕ್ಕೆ ಅನುಕೂಲವಾಗುವಂತಹ ಫಲಗಳನ್ನ ಬಿಟ್ಟು ಇನ್ ಎಲ್ಲಾ ಕರ್ಮಗಳನ್ನು ಬಿಟ್ಬಿಡ್ಬೇಕು. ಅದನ್ನ ಏನಂತ ಕರೀತಾರೆ?
ಆ ಬೇರೆ ಎಲ್ಲ ಕರ್ಮಗಳನ್ನು ಈಹ ಅಂತ ಕರೀತಾರೆ. ಅದರ ನಿವೃತ್ತಿ, ಅದನ್ನ ಪರಿತ್ಯಾಗ ಮಾಡಬೇಕು. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಅಲ್ರಿ ಇಲ್ಲೇನು ಆತರ ಹೇಳೇ ಇಲ್ವಲ್ಲ, ಈಹ ಅಂದ್ರೆ ಕರ್ಮ ಅಂತ ಇಷ್ಟು ಇಟ್ಕೊಳ್ಳೋಣ, ಎಲ್ಲಾ ಕರ್ಮಗಳನ್ನು ಬಿಟ್ಬಿಟ್ರೆ ಹಂಗ್ಯಾಕೆ ಅರ್ಥ ಮಾಡಬಾರ್ದು? ಅದೇನು ಅಬ್ಜೆಕ್ಟಿವ್ ಹಾಕಿದಿರಿ, ಮೋಕ್ಷ ತತ್ಸಾಧನ ಅತಿರಿಕ್ತೇಶು ಅಂತ. ಬೇರೆಯವರು ಅಂದ್ರೆ ನಮ್ಮವರಲ್ಲ, ಶ್ರೀಧರರು ಅಂತ ಒಬ್ರಿದ್ದಾರೆ, ಅವ್ರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಇನ್ನೂ ಅನೇಕ ಜನರು ಎಲ್ಲ ಮಾಡಿದ್ದಾರೆ. ಅವರು ಈಗ ಅಂದ್ರೆ ಕಾಮ್ಯ ಕರ್ಮ ಪರಿತ್ಯಾಗ ಅಂತ ಹೇಳಿದ್ದಾರೆ, ಕಾಮ್ಯ ಕರ್ಮವನ್ನ ಬಿಡಬೇಕು ಅಂತ. ಹೌದು, ಇದು ಕರೆಕ್ಟೇ ಅಲ್ವಾ? ಇದರ ಅರ್ಥ ಯಾಕೆ ಮಾಡಬಾರ್ದು? ಕಾಮ್ಯ ಕರ್ಮವನ್ನ ಪರಿತ್ಯಾಗ ಮಾಡಬೇಕು ಅಂದ್ರೆ ಸ್ವಲ್ಪ ತೊಂದರೆ ಆಗತ್ತೆ ಅಂತಾರೆ ವ್ಯಾಖ್ಯಾನಕಾರರು. ಯಾಕೆ ಅಂದ್ರೆ ನೋಡ್ರಿ, ಈಗ ಶಾಸ್ತ್ರದಲ್ಲಿ ದೇವತೆಗಳು ತಮ್ಮ ಪದವಿ ಪ್ರಾಪ್ತಿಗೋಸ್ಕರ ಕರ್ಮಗಳನ್ನ ಮಾಡ್ತಾರೆ ಅಂತ ಇದೆ. ಈಗ ರುದ್ರದೇವರು ಶೇಷದೇವರ ಪದವಿಯನ್ನ ಅಲಂಕರಿಸ್ತಾರೆ ಮುಂದಿನ ಕಲ್ಪದಲ್ಲಿ, ಬ್ರಹ್ಮಕಲ್ಪದಲ್ಲಿ, ಮುಂದಿನ ಜನ್ಮದಲ್ಲಿ ಅಲ್ವಾ. ಅವರು ಆ ಶೇಷ ಪದವಿಯ ಪ್ರಾಪ್ತಿಗೋಸ್ಕರ ತಪಸ್ ಮಾಡ್ತಾ ಇದ್ದಾರೆ ಈಗ. ಮತ್ತದು ಕಾಮ್ಯಕರ್ಮ ಅಲ್ವಾ? ಯಾವುದೋ ಒಂದು ದೇವರ ಆ ಪ್ರೀತಿ ಆಗಲಿ ಅಂತ ಮಾಡೋದು ಮಾತ್ರ ಅಂತೀರಿ, ಇಲ್ಲಿ ಮತ್ತೆ ಅವರು ಆ ಪದವಿಯನ್ನ ಬಯಸ್ತಾ ಇದ್ದಾರೆ. ರುದ್ರದೇವರು ಯಾಕೆ, ವಾಯುದೇವರು ಅಷ್ಟೇ, ವಾಯುದೇವರು ಬ್ರಹ್ಮ ಪದವಿಗೋಸ್ಕರ ಅನೇಕ ಇದರಲ್ಲಿ ತಪಸ್ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಮತ್ತದು ಕಾಮ್ಯಕರ್ಮ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ಶ್ಲೋಕಕ್ಕೆ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಆತ್ಮನಃ ವಿಹಿತಂ ಕರ್ಮ ವರ್ಜಯಿತ್ವಾ ಅನ್ಯ ಕರ್ಮಣಃ ಕಾಮಸ್ಯ ವಾ ಪರಿತ್ಯಾಗ ನಿರೀಹ ನಿರೀಹ ಇತ್ಯಾಹು ಉತ್ತಮಾಹ. ಜ್ಞಾನಿಗಳು ಯಾವುದನ್ನಪ್ಪ ಈಹ ಅಂತ ಕರೀತಾರೆ? ಈಹ ನಿವೃತ್ಯ ಅಂದ್ರಲ್ಲ, ಯಾವ್ದನ್ನ ಈಹ ಅಂತ ಕರೀತಾರೆ? ಅದು ಬರೀ ಕಾಮ್ಯ ಕರ್ಮ ಅಂತ ಹಂಗ್ ತಗೊಳ್ಬಾರ್ದು. ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಹಾಗಿದೆಯಲ್ವಾ, ಅಷ್ಟೇ ತಗೊಂಡ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ನಾ ಹೇಳ್ದಂಗೆ ದೇವತೆಗಳು ಈ ತರ ಪದವಿಗೋಸ್ಕರ ಅವರು ಆ ತಪಸ್ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಏನಾಗಿದೆ ಅಂದ್ರೆ, ಅವರು ಕೇವಲ ತಮಗೆ ಇಷ್ಟ, ತಮಗ್ ಬೇಕು ಆ ಪದವಿಯನ್ನ ನಾನು ಪಡಿಬೇಕು ಅಂತ ಕಾಮ್ಯ ಕರ್ಮವನ್ನ ಮಾಡ್ತಾ ಇಲ್ಲ ಅವರು. ಪರಮಾತ್ಮನ ಆದೇಶ ಆಗಿದೆ. ಪರಮಾತ್ಮನ ಆದೇಶ ಹೇಗಿದೆ? ರುದ್ರದೇವರಿಗೆ ನೀ ತಪಸ್ಸನ್ನ ಮಾಡಿ ಶೇಷ ಪದವಿಯನ್ನು ಹೊಂದು, ವಾಯುದೇವರಿಗೆ ತಪಸ್ಸನ್ನ ಮಾಡಿ ಬ್ರಹ್ಮ ಪದವಿಯನ್ನು ಹೊಂದು ಅಂತ ಪರಮಾತ್ಮನ ಆದೇಶ ಇದೆ. ಆದೇಶ ಇರೋದ್ರಿಂದ ಅದು ಪದವಿಗೋಸ್ಕರ ಅಂತ ಹೇಳ್ತಾ ಇದ್ರುವೆ ಪರಮಾತ್ಮನ ಆದೇಶವನ್ನ ಅನುಸರಿಸ್ತಾ ಇರೋದ್ರಿಂದ ನಿಷ್ಕಾಮ ಕರ್ಮನೇ ಅದು. ಅಂದ್ರೆ ಇದು ಹೇಗಿದೆ ಅಂದ್ರೆ ಮೇಲ್ನೋಟ ಕಾಮ್ಯಕರ್ಮದ ತರ ಕಾಣುತ್ತಿದ್ದು, ಯಾಕೆ ಪದವಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಆದರೆ ಪರಮಾತ್ಮ ಅದರಿಂದ ಪ್ರೀತನಾಗ್ತಾನೆ. ಈ ಶೇಷದೇವರು ರುದ್ರದೇವರು ಅವರು ತಪಸ್ಸನ್ನ ಮಾಡಿ ಶೇಷದೇವರ ಪದವಿಗೆ ಬಂದ್ರೆ ಅವಾಗ ಪರಮಾತ್ಮನ ಆ ಹಾಸಿಗೆ ಆಗ್ಬೋದಲ್ವಾ ಶೇಷದೇವರು. ಪರಮಾತ್ಮ ಬಹಳ ಅವ್ರ ಮೇಲೆ ಪ್ರೀತಿ ಮಾಡ್ತಾನೆ. ಆದೇಶ ಇದೆ, ಅವ್ರು ಮಾಡೋದ್ರಿಂದ ಪರಮಾತ್ಮನ ಪ್ರೀತಿ ಆಗತ್ತೆ ಅನ್ನೋ ಕಾರಣದಿಂದ ಅದು ಎಲ್ಲವೂ ಕೂಡ ನಿಷ್ಕಾಮ ಕರ್ಮನೆ. ಈಗ ಭೀಮಸೇನ ದೇವರಿಗೆ ಅನೇಕ ಜನ ಹೆಂಡತಿಯರಿದ್ರು. ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಬಿಡುತ್ತೆ. ಬರೀ ದ್ರೌಪದಿ ಒಬ್ಳೇ ಅಲ್ಲ, ಕಾಳಿ ಅಂತಿದ್ರು, ಇನ್ನು ಬೇಕಾದಷ್ಟು ಜನ ಇದ್ರು. ಏನ್ರಿ ಆ ಯಾಕಿದು ಭೀಮಸೇನ ದೇವರು ಮತ್ತೆ ಆ ಅಷ್ಟು ಭಾಗವತ ಉತ್ತಮರು, ಅವ್ರು ಯಾಕೆ ಇಷ್ಟೊಂದು ಜನ ಹೆಂಡತಿಯರು? ಎಲ್ಲರ ಹತ್ರನೂ ಒಬ್ಬೊಬ್ರು ಮಕ್ಕಳು, ಎಷ್ಟೋ ಜನ ಮಕ್ಕಳನ್ನು ಪಡೆದಿದ್ದಾರೆ. ಇದ್ಯಾಕೆ ಹೀಗೆ ಅಂದ್ರೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಏಕಾದಶ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ, ಈ ದೇವತೆಗಳು ಏನು
ಆ ಭೋಗವನ್ನ ಮಾಡ್ತಾರಲ್ಲ, ಆ ಭೋಗವನ್ನ ಮಾಡೋದ್ರಿಂದ ಪರಮಾತ್ಮನಿಗೆ ಭಾರಿ ಪ್ರೀತಿ ಅಂತೆ. ಭಾರಿ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಅವರು ಬಿಟ್ರೆ ಮತ್ತೆ ಆ ದೇವತೆಗಳೆಲ್ಲ ಯಾವಾಗ್ಲೂ ಪರಮಾತ್ಮನ ಆ ಸ್ಮರಣೆ ಮಾಡ್ಕೊಂಡೇ ಇರೋರು. ಅವ್ರಿಗೇನು ಈ ಲೋಕದಲ್ಲಿ ಆ ಆ ಈ ಜಗತ್ತನ್ನ ನಡೆಸ್ಕೊಂಡು ಹೋಗ್ಬೇಕಂತಹ, ಈಗ ಇಂದ್ರದೇವರಿದ್ದಾರೆ, ಮಳೆ ಕೊಡಿಸ್ತಾರೆ, ಮಳೆಗೆ ಅವರೇ ಅಭಿಮಾನಿಗಳು. ಆ ಮಳೆಯನ್ನ ಕೊಡುವುದರಲ್ಲಿ ಅವರ ನಿಯಂತ್ರಣ ಏನಿದೆ, ಅದನ್ನ ಆ ಲೋಕ ಕಾರ್ಯವನ್ನ ಮಾಡೋದ್ರಿಂದ ಪರಮಾತ್ಮನಿಗೆ ಬಹಳ ಪ್ರೀತಿ. ಅದಕ್ಕೆ ಮಾಡ್ತಾರ ಅವರು. ಹಾಗೆ ದೇವತೆಗಳು ಏನು ಅವರು ಭೋಗವನ್ನ ಮಾಡ್ತಾರೆ, ಇದೆಲ್ಲ ಪರಮಾತ್ಮನಿಗೆ ಬಹಳ ಪ್ರೀತಿಕರವಾದದ್ದು. ಅದರಿಂದ ನಮ್ಮ ತರಹ ಅಲ್ಲ. ನಮ್ದು ಏನೋ ಮನಸ್ಥಿತಿ ಇರುತ್ತೆ, ಇನ್ನೇನೋ ಆ ಉದ್ದೇಶ ಇರುತ್ತೆ. ಇವರು ದೇವತೆಗಳು ಮಾಡುವ ಉದ್ದೇಶ, ಭೋಗವು ಅದು ಯಾವುದೇ ಆಗಿರ್ಲಿ, ಒಂದ್ ಸಣ್ಣ ಊಟ ಮಾಡೋದಿರ್ಲಿ ಅಥವಾ ಇನ್ನೇನೋ ಆ ವಿಹಾರ ಮಾಡೋದಿರ್ಲಿ, ಎಲ್ಲವೂ ಕೂಡ ಅದು ಪರಮಾತ್ಮನಿಗೆ ಭಾರಿ ಪ್ರೀತಿದಾಯಕ ಅಂತ ಆಚಾರ್ಯರು ಹೇಳ್ತಾರೆ. ಈಗ ಅದು ಹೆಂಗೆ ಅಂದ್ರೆ, ಈಗ ಆ ನಮ್ಮ ಮನೆಯಲ್ಲಿ ಯಾರೋ ನಮ್ಮ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಭಾರಿ ತುಂಬಾ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಏನೋ ಎಕ್ಸಾಮ್. ನಾವು ಹೇಳ್ತೀವಿ, ಅಷ್ಟೊಂದು ಕಷ್ಟ ಪಡ್ಬೇಡಪ್ಪ, ಒಂದ್ 5 ನಿಮಿಷ, 10 ನಿಮಿಷ, 1 ಅವರ್ ರೆಸ್ಟ್ ತಗೋ, ಏನೋ ಒಂದು ಮ್ಯಾಗ್ಝೈನ್ ಓದು ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ಅವರು ಆ ಏನೋ ಒಂದು 1 ಅವರ್ ರೆಸ್ಟ್ ತಗೊಂಡು ಇನ್ನೇನೋ ವಾಕಿಂಗ್ ಹೋದ್ರು, ಮ್ಯಾಗ್ಝೈನ್ ನೋಡಿದ್ರು ಅಂದ್ರೆ ನಮಗೆ ಆ ಪ್ರೀತಿ, ಸಂತೋಷ ಅದ್ರ ಮೇಲೆ. ಯಾಕೆ? ಏ ಸದ್ಯ ರೆಸ್ಟ್ ಸಿಕ್ತಲ್ಲಪ್ಪ ಇವನಿಗೆ. ಬೇರೆಯವ್ರಿಗೆ, ಏನ್ರಿ ಮ್ಯಾಗ್ಝೈನ್ ನೋಡ್ತಾ ಇದಾರೆ, ಅವ್ನು ಓದ್ಬೇಕು, ನಾಳೆ ಎಕ್ಸಾಮ್ ಇದೆ, ಏನ್ ಸಂತೋಷ ಪಡ್ತಾನೆ ಇವನು ಅಂತಂದ್ರೆ, 24 ಗಂಟೆ ಓದ್ತಾನೆ ಇರ್ತಾರೆ. ಮಧ್ಯದಲ್ಲಿ ರೆಸ್ಟ್ ತಗೊಂಡು ನಾನ್ ಹೇಳ್ದೆ ಅಂತ ರೆಸ್ಟ್ ತಗೊಂಡ್ರಲ್ವಾ, ಅವ್ರ ದೇಹಕ್ಕೆ ಒಳ್ಳೇದಾಗತ್ತೆ ಅಂತ ಪ್ರೀತಿ ಪಡ್ತಾರೋ ಇಲ್ವೋ, ಹಾಗೆ ಪರಮಾತ್ಮ ಈ ದೇವತೆಗಳದೆಲ್ಲ ಭೋಗದ ಒಂದು ಅವಸ್ಥಾ ಏನಿದೆ ಅದು ಭಾರಿ ವಿಚಿತ್ರ ಅದು. ಆ ಅಂತಹ ಭೋಗವನ್ನ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ ಅಂತಿದೆ. ಆದ್ರಿಂದ ಒಟ್ಟೇನಾಯ್ತು, ಕಾಮ್ಯ ಕರ್ಮ ಪರಿತ್ಯಾಗ ಅಂತನೂ ಅರ್ಥ ಮಾಡಬಾರ್ದ್ರಿ. ಅದಕ್ಕೆ ಆಚಾರ್ಯರು ಈ ಒಂದು ಪ್ರಮಾಣವನ್ನ ಕೊಟ್ಟು, ಪರಮಾತ್ಮನಿಗೆ ಯಾವುದು ಬೇಕು ಅಂತ ಅನ್ಸತ್ತೆ, ಯಾವುದನ್ನ ಮಾಡು ಅಂತ ಹೇಳಿದ್ದಾನೆ, ಅದನ್ನ ಬಿಟ್ಟು ಇನ್ಯಾವ ಕೆಲಸವನ್ನು ಮಾಡಬಾರದು ಅಂತ ಹೀಗೆ ತಾತ್ಪರ್ಯ ಮಾಡ್ಬೇಕು. ಅವಾಗ ಯಾವ ತೊಂದರೆನೂ ಇಲ್ಲ ಅಂತ ಇದು ಒಂದು. ಆಮೇಲೆ ಸರ್ವತ್ರ ಜಂತೋರ್ ವ್ಯಸನಾವಗತ್ಯ, ಇನ್ನೊಂದು, ನಾವು ಈ ಕಾಮ್ಯಕರ್ಮವನ್ನ ಫಲವನ್ನ ಬಿಡ್ಬೇಕು ಅಂತಿದೆಯಲ್ವಾ, ಅದು ಬಿಡ್ಲಿಕ್ಕೊಂದು ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ಅನೇಕ ಯೋನಿಗಳಲ್ಲಿ ಬಂದಿದ್ದೇನೆ, ಅಥವಾ ಬೇರೆ ಬೇರೆಯವರು ಬೇರೆ ಬೇರೆ ಪ್ರಾಣಿಗಳು ಎಲ್ಲ ನೋಡ್ತೀವಲ್ವಾ ನಾವು, ಆ ಬೇರೆ ಬೇರೆ ಯೋನಿಗಳಲ್ಲಿ ಬರ್ತಾರೆ. ಏನು ಎಷ್ಟು ಕಷ್ಟ, ಎಷ್ಟು ಕ್ಲೇಶ ಇದೆ. ಇದೇ ತರ ಇನ್ನೊಂದು ಯಾವುದೋ ಒಂದು ಜನ್ಮ, ಮತ್ತೆ ಮರಣ, ಮತ್ತೆ ಜನ್ಮ ಅಂತ ಹೀಗೆ ಎಲ್ಲ ಕಡೆ ಆ ಕ್ಲೇಶವನ್ನ ಜ್ಞಾನಪೂರ್ವಕವಾದ ವಿಚಾರವನ್ನ ಮಾಡಬೇಕು. ಅಂದ್ರೆ ನಾವೇ ಕೂತ್ಕೊಂಡು ವಿಚಾರ ಮಾಡ್ಬೇಕು. ಈಗ ವಿಚಾರ ಮಾಡ್ಲಿಕ್ಕೆ ಯಾರಿಗೂ ಟೈಮ್ ಇಲ್ಲ. ಫ್ರೀ ಟೈಮ್ ಅಂತಂದ್ರೆ ಮೊಬೈಲ್ ಇಟ್ಕೊಂಡ್ಬಿಡೋದು, ಅದರಿಂದ ವಿಚಾರಕ್ಕೆ ಅವಕಾಶನೇ ಇಲ್ಲ ಎಲ್ಲುವೆ. ಅದು ಬಸ್ಸಲ್ಲಿ ಹೋಗ್ತಾ ಇರ್ಲಿ, ಇನ್ನೆಲ್ಲೋ ಇರ್ಲಿ, ಮನೇಲಿ ಕೂತಿರ್ಲಿ, ಒಟ್ಟು ಏನಾರ ಮಾಡ್ತಾ ಇರ್ಬೇಕು. ಏನೂ ಕೆಲಸ ಇಲ್ವಾ, ಮೊಬೈಲ್ ಇಟ್ಕೊಂಡ್ಬಿಡೋದು, ಅಲ್ಲಿ ಏನೋ ವಾಟ್ಸಪ್ ಅದೆಲ್ಲ ನೋಡ್ತಾ ಇರೋದು, ಅಷ್ಟೇ ನಮ್ದು ಕೆಲಸ. ಆದ್ರೆ ಇಲ್ಲಿ ಹೇಳ್ತಾರೆ, ಜ್ಞಾನಪೂರ್ವಕ ವಿಚಾರೇಣ ಎಲ್ಲ ಈ ಜಗತ್ತನ್ನು ನೋಡ್ತಾ ಇದ್ರೆ, ಒಂದು ಸಲಿ ಆಸ್ಪತ್ರೆಗೆ ಹೋಗಿ ಬಂದ್ರೆ ಸಾಕು ನಮ್ಗೆ. ಓ ಎಷ್ಟಪ್ಪ, ಎಷ್ಟು ವ್ಯಸನ ಇದೆ, ಎಷ್ಟು ಕಷ್ಟ ಇದೆ, ಸದ್ಯ ದೇವ್ರು ನಮ್ಗೆ ಇಂಥದ್ದು ಕೊಟ್ಟಿಲ್ವಲ್ಲ. ಅಂತ ಒಂದು ಹಂತದಲ್ಲಿ ದೇವರ ಒಂದು ಉಪಕಾರ ಸ್ಮರಣೆ ಬೇರೆ. ಆದ್ರೆ ಅಷ್ಟೇ ಅಲ್ಲ, ಯಾವುದೇ ಜನ್ಮ ಪಡೆದರೂ ಕೂಡ ಇಷ್ಟೆಲ್ಲಾ ಕ್ಲೇಶ ಇದೆ, ಈ ಜನ್ಮ ಮರಣಗಳಿಂದ ನಾನು ಹೊರಗೆ ಬರಬೇಕು ಅಂತ ವಿಚಾರ ಮಾಡಬೇಕು. ಅದನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದೊಂದು ಭಾಗವತ ಧರ್ಮ. ಅಂದ್ರೆ ನಾವು ತಿಳ್ಕೊಳ್ತಾ ಇಲ್ಲ ನಾವು, ಆದ್ರಿಂದ ನಾವು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಅರ್ಥ. ಪ್ರತ್ಯಕ್ಷವಾಗಿ ತೋರ್ತಾ ಇದೆ ಎಲ್ಲ ಕಡೆ ಅಷ್ಟು ದುಃಖ ಇರೋದೆಲ್ಲ, ನಾವು ಮಾತ್ರ
ಆ ಸುಖವಾಗಿರ್ತೀನಿ, ಇನ್ನೊಂದು 100 ವರ್ಷ ನಾನು ಒಬ್ಬನೇ ಇಲ್ಲಿ ಸುಖವಾಗಿರ್ತೀನಿ ಅಂತ ನಾವು ತಿಳ್ಕೊಳ್ತೀವಲ್ಲ, ಇದನ್ನ ಆ ಯಮಧರ್ಮರಾಜ ಮಹಾಭಾರತದಲ್ಲಿ ಕತೆ ಬರುತ್ತೆ. ಆ ಯಕ್ಷ ಪ್ರಶ್ನೆ ಅಂತಿದೆ. ಆ ಯಕ್ಷ ಪ್ರಶ್ನೆಯಲ್ಲಿ ಆ ಯಕ್ಷ ಕೇಳ್ತಾನೆ, ನೀನು ಯಾವುದು ನಿನಗೆ ಆಶ್ಚರ್ಯ ಅಂದ್ರೆ ಯಾವುದು ಅಂತ ಕೇಳ್ತಾನೆ. ಅವಾಗ ಇದೇ ಮಾತನ್ನ ಹೇಳ್ತಾನೆ ಧರ್ಮರಾಜ, ಅಹನಿ ಅಹನಿ, ಬೆಳಗ್ಗೆ ಬೆಳಗ್ಗೆ ದಿನಾ ಬೆಳಗ್ಗೆ ನೋಡ್ತೀನಿ, ಅವ್ರು ಹೋದ್ರು ಇವ್ರು ಹೋದ್ರು ಆ ಅಂತ ಕೇಳ್ತಾ ಇದ್ರುವೆ ನಾನು ಮಾತ್ರ ಶಾಶ್ವತವಾಗಿರ್ತೀನಿ ಅಂತ ಜನರು ತಿಳ್ಕೊಳ್ತಾರಲ್ಲ, ಇದಕ್ಕಿಂತ ಇನ್ನೇನು ಆಶ್ಚರ್ಯ ಇದೆ ಅಂತ ಧರ್ಮರಾಜ ಉತ್ತರ ಕೊಡ್ತಾನೆ ಯಕ್ಷನಿಗೆ. ಹಾಗೆ ನಾವು ನಮಗೆಲ್ಲ ಕಾಣ್ತಾ ಇದ್ರು ಕೂಡ ಈ ಜ್ಞಾನಪೂರ್ವಕ ವಿಚಾರ ಮಾಡೋದೇ ಇಲ್ಲ ನಾವು. ಯಾಕೆ ನಮ್ಗೆ ಟೈಮೇ ಇಲ್ಲ ಮಾಡ್ಲಿಕ್ಕೆ. ಅದು ಮಾಡ್ಬೇಕು ಅಂತ ತೋರಿಸ್ತಾ ಇದ್ದಾರೆ, ಇದೊಂದು ಭಾಗವತ ಧರ್ಮ ಅಂತ. ಅದರಿಂದ ಏನಾಯ್ತು, ಈ ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಗುರುಗಳ ಸೇವೆ, ಆಮೇಲೆ ವಿತೃಷ್ಣ ಇರಬೇಕು. ಆಸೆ, ತೃಷ್ಣ ಅಂದ್ರೆ ಆಸೆ, ಅದನ್ನ ಬಿಡಬೇಕು. ದ್ವಂದ್ವ ತಿತಿಕ್ಷಯ, ದ್ವಂದ್ವ ತಿತಿಕ್ಷ ಇರಬೇಕು, ಅಂದ್ರೆ ಸುಖ ದುಃಖ ಮೊದಲಾದವುಗಳಲ್ಲಿ ಸಮತಾ ಇರಬೇಕು, ಮನೋಭಾವ ಇರಬೇಕು. ಆಮೇಲೆ ಜಿಜ್ಞಾಸೆಯ, ಶಾಸ್ತ್ರ ಶ್ರವಣವನ್ನ ಮಾಡ್ತಾ ಇರಬೇಕು, ವಿಚಾರ ಮಾಡ್ತಾ ಇರಬೇಕು. ಮತ್ತು ಮೋಕ್ಷ ತತ್ ಸಾಧನ, ಮೋಕ್ಷ ಅಥವಾ ಮೋಕ್ಷಕ್ಕೆ ಸಾಧನವಾದ ಕರ್ಮಗಳನ್ನ ಬಿಟ್ಟು ಬೇರೆ ಯಾವ ಕರ್ಮಗಳನ್ನು ಮಾಡಬಾರದು, ಅಂದ್ರೆ ಅದರಿಂದ ವಿರತರಾಗಿರ್ಬೇಕು. ಹಾಗೆ ಈ ಲೋಕದಲ್ಲಿ ಎಲ್ಲ ಪ್ರಾಣಿಗಳಿಗೂ ಇರುವ ದುಃಖಗಳನ್ನ ನೋಡಿ, ವಿವಿಧ ಕ್ಲೇಶಗಳನ್ನ ನೋಡಿ ವಿಚಾರ ಮಾಡಿ ಪ್ರವೃತ್ತ ಕರ್ಮವನ್ನ ಮಾಡಬಾರದು ಅಂತ ತಿಳ್ಕೊಳ್ಬೇಕು. ಇಷ್ಟು ಮೊದಲನೇ ಶ್ಲೋಕದಲ್ಲಿ ಆ ಋಷಭನಾಮಕ ಪರಮಾತ್ಮ ಹೇಳಿದ್ದಾನೆ. ಇಲ್ಲಿಗೆ ನಿಲ್ಸಿರೋಣ. ಇನ್ನು ಇದೇ ತರಹ 3-4 ಶ್ಲೋಕ ಇದೆ. ಅದರಲ್ಲಿ ಅಷ್ಟು ಆ ಭಾಗವತ ಧರ್ಮಗಳು ಯಾವ್ಯಾವುದು ಅಂತ ಪಟ್ಟಿ ಮಾಡಿ ಕೊಡ್ತಾರೆ. ಅದಕ್ಕೂ ಅರ್ಥಗಳನ್ನೆಲ್ಲ ಬರೆದು ಆಮೇಲೆ ಆ ಧರ್ಮೋಪದೇಶ ಪ್ರಕರಣದಲ್ಲಿ ದೀರ್ಘವಾಗಿ ಇದಕ್ಕೆಲ್ಲ ಅರ್ಥವನ್ನ ಹೇಳ್ತಾರೆ. ಇಲ್ಲಿಗೆ ನಿಲ್ಸಿರೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ.